ನಮಸ್ಕಾರ. ಇವತ್ತು ನ್ಯಾಷನಲ್ ಲೆವೆಲ್ ಬ್ಯಾಸ್ಕೆಟ್ಬಾಲ್ ಸೆಲೆಕ್ಟ್ ಇತ್ತು. ಅದಕ್ಕೋಸ್ಕರ ನಾವು ತುಮಕೂರಿಗೆ ಬಂದಿದ್ದು. ನಾವು ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದ್ದೀನಿ. ಈಗ ಶ್ರೀದೇವಿ ಇವರು ಪಿಕ್ಚರಲ್ಲಿ ಕೆಲಸ ಮಾಡ್ತಾರೆ. ಶ್ರೀದೇವಿಯವರು ಅವರು ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅವರಿಂದಲೇ ಕೇಳೋಣ. ನಮ್ಮ ಕರ್ನಾಟಕದಿಂದ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀವಿ. ಆಲ್ ದಿ ಬೆಸ್ಟ್. 3ನೇ ತಾರೀಕಿಗೆ ಗ್ವಾಲಿಯರಲ್ಲಿ ನ್ಯಾಷನಲ್ ಲೆವೆಲ್ ಇದೆ. ಅಲ್ಲಿಗೆ 3ನೇ ತಾರೀಕು ಹೋಗ್ತಾ ಇದ್ದೀವಿ. ಶ್ರೀದೇವಿ ಥಿಯೇಟರ್ ಆರ್ಟಿಸ್ಟ್ ನಂಗೆ ಕಿರುತೆರೆ ನಟಿ. ಸೊ ನಾನಿವತ್ತು ನಿಮ್ಗೆ ಹೇಳ್ಬೇಕಾಗಿರೋಂಥ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಾನು ಬಂದಿದ್ದೀನಿ ನಮ್ಮ ತುಮಕೂರಿಗೆ, ನಮ್ಮ ಊರಿಗೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ತುಮಕೂರಲ್ಲಿ ಇರ್ತಕ್ಕಂಥ ಸಿದ್ಧಗಂಗಾ ಹಾಸ್ಪಿಟಲ್ ಹತ್ರ ನಾನಿದ್ದೀನಿ. ಸೊ ನನ್ನ ಕೈಯಲ್ಲಿ ಬಾಲ್ ಇದೆ. ಬಾಲ್ ಮಾಡಿದ ತಕ್ಷಣ ಯಾಕೆ ಬಾಲ್ ಇಟ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇರುತ್ತೆ ಎಲ್ರಿಗೂ. ಇವತ್ತು ಇಲ್ಲಿ ಇದ್ದು ಕಾಂಪಿಟೇಷನ್ ನಡೀತಾ ಇದೆ. ಸೊ ಇಲ್ಲಿ ತುಂಬ ಜನ ಬಂದಿದ್ದಾರೆ. ಆದರೆ ಅವರು ಹ್ಯಾಂಡಿಕ್ಯಾಪ್ಸ್, ಬಟ್ ಆದರೆ ಅವ್ರಿಗೆ ಎಷ್ಟು ಉತ್ಸಾಹ ಇದೆ ಅಂತ ಅಂದರೆ, ನಾವೇನಾದರೂ ಮಾಡಬೇಕು ಅಂತ ಅಂಥದ್ದು. ಎಲ್ಲರೂ ನೋಡಿದಾಗ ಎಲ್ಲರ ಬಗ್ಗೆ ವಿಚಾರಿಸಿದಾಗ ಒಬ್ಬರು ಪ್ರಿನ್ಸಿಪಾಲ್ ಇದ್ದಾರೆ, ಒಬ್ಬರು ಸೋಲ್ಜರ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ತುಂಬ ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡೋರು ಇದ್ದಾರೆ ಇಲ್ಲಿ. ಆದರೂ ಅವರೆಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಆ್ಯಂಡ್ ಇನ್ನೊಂದು ಸ್ಪೋರ್ಟ್ಸಲ್ಲೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ, ನಾನು ನೋಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ನಾನು ನಿಮಗೆ ಇವಾಗ ಮುಖ್ಯವಾಗಿ ಹೇಳೋವಂಥ ವಿಷಯ ಅಂದರೆ, ಇಲ್ಲಿದ್ದಾರೆ ನೋಡಿ ಸೋಮಶೇಖರ್ ಅಂತ ಇವ್ರ ಹೆಸರು. ಇವರು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರುತ್ತಲ್ಲ, ಅವ್ರು ಎಲ್ರಿಗೂ ಟ್ರೈನ್ ಮಾಡ್ತಾರೆ. ಯಾವ ಥರ ಅಂದರೆ ಎಕ್ಸಸೈಸ್ ಹೇಳ್ಕೊಡೋದು. ಆ್ಯಂಡ್ ಆಬ್ವಿಯಸ್ಲಿ ಇವ್ರ ಹತ್ರ ಟ್ರೈನ್ ಮಾಡಿದವರು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಅಷ್ಟೇ, ಒಂದು 3 ಮಂತ್ಸ್ ಒಳಗಡೆ ರಿಕವರ್ ಆಗ್ತಾರೆ. ಎಲ್ಲ ಥರ ಟ್ರೈನ್ಗಳು, ಎಕ್ಸಸೈಸ್ಗಳು ಎಲ್ಲನೂ ಹೇಳ್ಕೊಡ್ತಾರೆ ಇವರು. ಸರ್, ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ, ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ಸ್ಪೈನಲ್ ಕಾರ್ಡ್ ಇಂಜರಿ ಬಗ್ಗೆ APD ರಿಹ್ಯಾಬ್ ಸೆಂಟ್ರಲ್ಲಿ ನಾನು ಕೆಲಸ ಮಾಡ್ತೀನಿ. ನನಗೆ ಸ್ಪೈನಲ್ ಕಾರ್ಡ್ ಇಂಜರಿ ಆಗಿ 26 ವರ್ಷ ಆಯಿತು. ನನಗೆ 26 ವರ್ಷ. ನನಗೆ ಹೆಸರು ಅಪ್ಪ ಅಮ್ಮ ಯಾರಿಲ್ಲ, ಒಬ್ಬನೇ ನಾನು. ನಮ್ದು ಹಾಸನ ಸ್ವಂತೂರು. ಅಲ್ಲಿ ಯಾರಿಲ್ಲ. ನಾನು 7ನೇ ವಯಸ್ಸಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಇದ್ದೆ. ನಾನು ಆಕ್ಸಿಡೆಂಟಾಗಿ ಹಿಂಗೆ ಆಗಿದ್ದು. ನನಗೆ 16ನೇ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿದ್ದು ನನಗೆ. ಅದರಿಂದ ಅವಾಗಿಂದ ನಾನು ಒಬ್ಬನೇ ದುಡ್ಕೊಂಡು ತಿಂತಾಯಿದ್ದೀನಿ. ಯಾವ್ದು ಎಲ್ಲಿ ಇದಾಗಿಲ್ಲ, ಕಷ್ಟಪಡಿ ಏನು ಮಾಡೋಕ್ಕಾಗಲ್ಲ, ಆಗಿಬಿಟ್ಟಿದೆ. ನಮಗೆ ಒಂದು ಯೂರಿನ್ನು ಮೋಷನ್ನು ಏನು ಕಂಟ್ರೋಲ್ ಇರೋಲ್ಲ. ಯಾವುದು ಒಂದೊಂದು ಬೆಡ್ಸೋರು ಮತ್ತು ಇನ್ಫೆಕ್ಷನ್ ಭಾಳ ಬರುತ್ತೆ. ಅದೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸ್ಪೈನಲ್ ಕಾರ್ಡ್ ಇಂಜರಿ ಏನನ್ಸುತ್ತೆ, ಸತ್ತೋಗಿದ್ರೆ ನೆಮ್ಮದಿ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಮನಸ್ಸು ನೆಮ್ಮದಿಗೆ ಹಾಕೊಂಡು ಈ ಥರ ಮಾಡಬೇಕು, ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಾನು ಈ ಥರ ಸೋಷಿಯಲ್ ವರ್ಕಲ್ಲಿ ನಾನು ಈ ಥರ ಸ್ಪೈನಲ್ ಕಾರ್ಡ್ ಇಂಜರಿ ಟ್ರೈನಿಂಗ್ ಕೊಡ್ಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯಾರೂ ಇಲ್ಲ ಅಂತ ಯಾವತ್ತೂ ಪರಗಿಲ್ಲ. ಆದರೆ ನಾನು ಕರ್ನಾಟಕದ ಜನತೆ ಇದ್ದಾರೆ. ನಾನು ಹೋಗಬಾರ್ದು. ಯಾಕಂದರೆ ನೀವು ಹಿಂಗಿದ್ದು ಎಷ್ಟೆಲ್ಲ ಸಾಹಸ ಮಾಡಿ ಎಷ್ಟೆಲ್ಲ ಮಾಡ್ತಾ ಇದ್ದೀರಾ. ಆದರೆ ಎಷ್ಟೋ ಜನಕ್ಕೆ ಕೈ ಇರುತ್ತೆ, ಕಾಲಿರುತ್ತೆ, ಎಲ್ಲ ಇರುತ್ತೆ. ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ದುಡ್ಡು ಇರ್ತಾರೆ, ಪ್ರತಿಯೊಂದು ಇರುತ್ತೆ. ಆದರೆ ಅವ್ರು ಏನು ಮಾಡ್ತಾ ಇರ್ತಾರೆ, ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅಡ್ಡಾಡ್ಕೊಂಡು ಇರ್ತಾರೆ. ಅಪ್ಪ ಅಮ್ಮಂಗೂ ನೋವು ಕೊಡ್ತಾರೆ, ಅಷ್ಟೆಲ್ಲ ಮಾಡ್ತಾರೆ. ಆದರೆ ನೀವೇ ದುಡಿತೀರಾ, ನೀವೇ ತಿಂತೀರಾ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ. ಆ್ಯಂಡ್ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ ಮುಂದೆ ಬರೋದಕ್ಕೆ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಾ ಇರಿ, ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಚಾನಲೆಲ್ಲ ಸಪೋರ್ಟ್ ಮಾಡಿ. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗುತ್ತೆ. ನಾನೀಗ ನ್ಯಾಷನಲ್ ಲೆವೆಲ್ ಪ್ರಾಕ್ಟೀಸ್ ಕೋರಲ್ಲಿ ಬಂದಿದ್ದೀನಿ. ನ್ಯಾಷನಲ್ ಸೆಲೆಕ್ಟ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ. ಇವ್ರ ಮೇಲೆ ಇರಲಿ, ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.